ಅಜ್ಜೋಣವ್ರು ಹೆಂಗೋ ಮೊಟ್ಟೆ ತಂದು ಮುಡ್ಸವ್ರೆ. ಅಜ್ಜೋಣ ಇಲ್ಲ ಕಣ್ ಜೋರಾಗಿ ಮಾತಾಡು. ಅಜ್ಜೋಣವ್ರು ಹೆಂಗೋ ತಂದು ಮುಡ್ಸವ್ರೆ. ಬಾಯಿ ಅಜ್ಜೋಣ ಬರ್ತಾರ ಮಾಡ್ತಾರೆ ಊರಿಂದ. ಹೆಂಗ್ ಬಿಡ್ಬೋದು? ಒಂದು ಲೈನ್ ಇಟ್ಕೊಡೋ ಇದ 1 2 3 4 ನನಗೆ 3 ನಿನಗೆ 3 ಅಮ್ಮಂಗೂ ತೋರಿಸ್ಬಿಡ. ಪೂಜೆ ಮಾಡಿಸ್ಬಿಡಿ ಕೊಡುವ. ಅವ ಅಜ್ಜೋಣವ್ರಿಗೆ ಇಷ್ಟ ತಂದು ಕೊಟ್ಟಿರೋದು. ನೀವು ಇದೊಂದು ಲೈನ್ ನಾವು ಅಜ್ಜೋಣವ್ರು ಪೆದ್ರು, ನೀನು ಬುದ್ಧಿವಂತ. ಹಂಗಲ್ಲ ಪೆದ್ರನ ಅವರು ವಂಶ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ತಂದಿರೋದವ್ರು ಒಂದು ಅದೇ ಅವ್ರು ತಂದ್ಕೊಟ್ಟಿರೋರ್ನ ಕೇಳಲ್ಲ. 5 ಎತ್ಕೊಳ್ವ ಆಯ್ತು. ಅಲ್ಲ 5 ಎತ್ಕೊಂಡ್ರೆ ಬೇರೆ 6 ಎತ್ಕೊಂಡ್ರೆ ಬೇರೆ. ತಂದ್ಕೊಟ್ಟಿರೋರ್ನ ಕೇಳ್ತಾರೆ ತಾನೆ. ಅಭಿ ಪ್ಲೀಸ್ ಒಂದು ಇದು ಕಟ್ ಮಾಡ್ಬಿಟ್ರೆ ಅವೇನು ಲೆಕ್ಕ ಹಾಕ್ತಿದ್ರೆ ಕ್ರೇಟ್ ಎತ್ಕೊಂಡು ಮುಡಿಕತ್ತಾರೆ. ನಾವು ಬಾಯಿ ಬಿಟ್ಟು ಎತ್ಕೊಂಡು ಅಂದ್ರು ಅವರು ಏನು ಅನ್ನಲ್ಲ, ಆಯ್ತು ಅಂತಾರೆ. ಈ ಕಿತಾಪತಿ ಕೆಲಸ ಬಿಟ್ಬಿಟ್ಟು ಅಯ್ಯೋ ಬಿಡು ಮೊಟ್ಟೆ ಕೊಡ್ಬೇಕು ಅವ್ರಿಗೆ. ಬಿದೈತೆ ಅದಕ್ಕೆ ನೀನು ತಿನ್ಬೇಕು. ಬಿದೈತು ಕಣಕ ಹಿಂಗೆ ಅರ್ಧೋಗಿತ್ತು. ಒಂದು ಮೊಟ್ಟೆ ಬಿದೈತು ಅನ್ನೋ ನನಗೆ. ನಾನು ಎಲ್ಲ ವಿಡಿಯೋ ಮಾಡಿರೋದು ಹಾಕ್ತೀನಿ. ಅದು ಕಟ್ ಮಾಡಿ ವಿಡಿಯೋ ಹಾಕಿ ಮಾಡ್ತಿದ್ಯಾ? ನಾನು ಇಷ್ಟ ಮಾಡ್ಬಿಡ್ಬಿಟ್ಟು. ಏನು ಬಿಟ್ಬಿಡಲೇ ಇದೊಂದು ಹಿಂಗೆ ಮಾಡಿದ್ರೆ ಹಿಂಗೆ ಬಿದ್ದೈತೆ. ಏನಿಲ್ಲ ಹಂಗೆ ಕೈಲಿ ಹಿಡ್ಕೊ ಕೊಡ್ತೀನಿ ನಾನು. ನಿಮ್ಗೆ ಯಾಕತ್ತರ ಅಂತ ನಾನು ನಿನಗೂ ಈ ಸೈಡ್ ಕೊಡ್ತೀನಿ ಬಿಡು. ನೀನು ನಿಜ ಏನು ಅನ್ನಿಸ್ತಿಲ್ವ ಪಾಪ. ಅವರು ಪಕ್ಕದ ಮನೆಯವರು ವಿಡಿಯೋ ನೋಡ್ತಾರೆ ಏನಾದ್ರು ಅನ್ಕೋತಾರೆ. ನನಗೋಸ್ಕರ 6 ರೂಪಾಯಿ ಮೊಟ್ಟೆ ಕೊಡಲ್ವಾ? ಕೊಡ್ತಾರೆ. ಅದು ಬೇಸಿದ್ದು ನಮ್ಮ ಮನೆಗೆ ಬಂದಿರೋ ಮೊಟ್ಟೆ ಅಲ್ಲ, ಪಕ್ಕದ ಮನೆಯವ್ರು ಯಾರ ಕೈಲಿ ತರಿಸಿದ್ದು. ಅವ್ರಿಲ್ಲ ಅಂತ ನಮ್ಮ ಮನೆಗೆ ಕೊಟ್ಬಿಟ್ಟು ಹೋಗವ್ರೆ. ಇವನು ಅಷ್ಟರಲ್ಲಿ ಒಂದು ಆಮ್ಲೆಟ್ ಹಾಕ ತಿನ್ಕೊಬಿಡದ ಅಂತ ಕೇಳ್ತಾವನೆ. ವಿಡಿಯೋ ಎಡಿಟ್ ಮಾಡ್ತಿರೋಳು ನಾನು. ನನ್ನ ಜೊತೆಗೆ ನೀನು ಯಾಕೆ ಕಷ್ಟಪಡ್ತಾ ಇದೆ? ಹೊಸಿ ಜೋರಾಗಿ ಮಾತಾಡ್ಬೇಕು. ನಮ್ಮ ಮನೇಲಿ ಸೋಲಾರ್ ಗಿಲ್ಲರಲ್ಲಿ ಏನಾದ್ರು ಅಷ್ಟು ಕೆಟ್ಟೋಳ ನಾನು. ಏನು ಮನೆ ಮಾಡ್ಕೊಡ್ತೀನಿ ಅಂದ್ರೆ ಮಾಡ್ಕೊಟ್ಬಿಡು. ಏನಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತ ನೆನೆ ಭೂಮಿ ತಾರಿಸಿ ಮೇಲೆ 5 ನಿಮಿಷಕ್ಕೆ ಅಲ್ಲಿ ಕೆಳಗಡೆ ಇದ್ದಾಗ ಅಪ್ಲೋಡ್ ಆಗೋಯ್ತು. ಇವಾಗ ಟಾಪಲ್ಲಿ ಈ ಟ್ಯಾಂಕಿ ಫಿಟ್ ಮಾಡಿರ್ತಾರಲ್ಲ ಅಲ್ಲಿ ಬಂದು ವಿಡಿಯೋ ಅಪ್ಲೋಡ್ ಮಾಡೋಕೆ ನಿಂತಿದ್ದೀನಿ. ಆದರೂ ಆ ಕಡೆ ವ್ಯೂ ನೋಡಿ ಏನು ಚೆನ್ನಾಗಿ ಕಾಣಿಸ್ತೈತೆ. ಚಾಮುಂಡಿ ಬೆಟ್ಟ ಕಾಣಿಸ್ತೈತೆ, ಚಾಮುಂಡಿ ಬೆಟ್ಟನೇ ಕಾಣಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ಇಬ್ನಿ ಬೀಳ್ತೈತೆ ಆ ಕಡೆ. ಅಮ್ಮ ಜಂಪ್ ಮಾಡ್ತೀನಿ, ಕ್ಯಾಚ್ ಹಿಡ್ಕೋ. ಹಿಡ್ಕಮ್ಮ ಕರಿಯಾ. ಏನು ಸಮಾಚಾರ ಮತ್ತೆ? ತಿರ್ಗೋಲ್ಲ, ಅದು ಯಾಕೆ ಆ ಕಡೆಗೆ ತಿರ್ಕೊಂಡಿಯೇ? ಅಯ್ಯೋ ಡೌರಾಜ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ಅಂದರೆ, ಇಲ್ಲಿಂದ ನಮ್ಮ ಊರಿಂದ ಎಷ್ಟು ಕಿಲೋಮೀಟ್ರ್ ಮಟ್ಟಿಗೆ ತಲೆಗೆ 6 ಕಿಲೋಮೀಟ್ರನೂ ಆಯ್ತದೆ. ಅಲ್ಲಿ ಹೋದ್ರೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಆದರೆ ಡೈಲಿ ಅಲ್ಲಿ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ಬರೋದು ಫುಲ್ ಕಷ್ಟ ಆಯ್ತದೆ ಅಂತ ಅಂದ್ಬಿಟ್ಟು. ಎಷ್ಟು 3 ಅಷ್ಟೇನಾ? 3 ಕಿಲೋಮೀಟ್ರ್ ಇರೋದು ಅಷ್ಟೇ ಅಂತೆ. ಆದರೆ ಅಲ್ಲಿಗೆ ಹೋಗಿ ಡೈಲಿ ಇಲ್ಲಿಗೆ ಬರಬೇಕು ಅಂತ ಇಲ್ಲೇ ಕಷ್ಟ ಬೀಳ್ತಾಯಿದ್ದೀನಿ ಗೈಸ್ ಅಪ್ಲೋಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಗೈಸ್ ಇವಾಗ ನಾನು ನಮ್ಮಮ್ಮ ಭೂಮಿಯಕ್ಕ ಎಲ್ಲ ಡ್ರೆಸ್ ತಗೊಳಕ್ಕೆ ಅಂತ ಬಂದಿವಿ. ಭೂಮಿಯಕಾಯಿ ಬಂದೋಳೆ. ಅಮ್ಮ ಎಷ್ಟು ಜೊತೆ ಡ್ರೆಸ್ ತಗೊಟ್ಟಿ? ಒಂದು 4 ಜೊತೆ. ಅಮ್ಮ ನಾನು ಕೇಳ್ದಷ್ಟು ಬಟ್ಟೆ ತಗೊಡಿ ಇವತ್ತು ನೋಡಿ. ಇದೆಲ್ಲ ಮಾಡೋದಂತ ತಗೊಂಡೋದಂತ ಅಂದರೆ ಭೂಮಿಯಕ್ಕ ನೆನೆ ಡ್ರೆಸ್ ತಗೊಂಡಿದ್ದೆ, ಇವತ್ತು ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಬಂದವ್ರೆ. ಅವ್ರ ಜೊತೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಬಂದಿದ್ದೀನಿ ಗೈಸ್ ಅಷ್ಟೇ. ನಾನೇ ಡ್ರೆಸ್ ತಗೊಳ್ಳಲ್ಲ ಗೈಸ್. ಅವ ಅಂಗಡಿಲಿ ಇಷ್ಟ ಆಗಿಲ್ಲ ಅಂತ ನಾನು ನಮ್ಮಮ್ಮ ಆಪೋಸಿಟ್ ಅಂಗಡಿಗೆ ಹೋಗ್ತಿದ್ದೀವಿ ಗೈಸ್. ಬಂದಿದ್ದಕ್ಕೆ ಫೈನಲಿ ಒಂದು ಜೊತೆ ಡ್ರೆಸ್ನ ತೆಗೆಸ್ಕೊಂಡೆ. ಫೈನಲಿ ನಮ್ಮ ಅಮ್ಮನ ಒಂದ್ ಜೊತೆ ಚೂಡಿದಾರನ್ನ ತಗತ್ತು. ನಮ್ಮ ಅಮ್ಮಗೆ ಹಾಕುತ್ತಿದೆ ಈ ತರ ಡ್ರೆಸ್ಗಳನ್ನೆಲ್ಲ. ಆದ್ರೆ ನಮ್ಮ ಅಪ್ಪನ ಕಡೆ ಫ್ಯಾಮಿಲಿಲಿ ಅಂದ್ರೆ ನಮ್ಮ ಊರಲ್ಲಿ ಚೂಡಿದಾರ ಹಾಕಲ್ಲ. ಏನಕ್ಕೆ ಅಂದ್ರೆ ಅವ್ರ ಅಪ್ಪವ್ರ ಮನೆಗೆ ಹೋದಾಗೆಲ್ಲ ಚೂಡಿದಾರ ಹಾಕತ್ತಾರೆ. ಅಂದ್ರೆ ನಮ್ಮ ಅಜ್ಜಿಯವ್ರಿಗೆ ಹೋದಾಗೆಲ್ಲ ಚೂಡಿದಾರ ಹಾಕುತ್ತೆ, ಅವ್ರ ರಿಲೇಟಿವ್ ಮನೆಗೆ ಹೋದಾಗ್ಲೂ ಚೂಡಿದಾರ ಹಾಕೊಂಡಿರುತ್ತೆ. ಬಟ್ ನಮ್ಮ ಊರ್ ಸೈಡಲ್ಲಿ ಹಾಕಲ್ಲ. ಏನಕ್ಕೆ ಅಂದ್ರೆ ಅವಾಗೆಲ್ಲ ಚೂಡಿದಾರ ಹಾಕತ್ತಿರ್ಲಿಲ್ಲ, ಅವಾಗ ಚೂಡಿದಾರ ಹಾಕತ್ತಾಳೆ. ಅಂದ್ರೆ ನಮ್ಮಮ್ಮ ಫಸ್ಟ್ ಮದ್ವೆಗೂ ಮುಂಚೆ ಚೂಡಿದಾರ ಹಾಕತ್ತಾ ಇದ್ರು. ಮದ್ವೆ ಆದ್ಮೇಲೆ ನಮ್ಮ ಅಪ್ಪ ಬೇಡ ಅಂದ್ರು ಅಂತ ಅವ್ರು ನಮ್ಮಮ್ಮ ಚೂಡಿದಾರ ಹಾಕತ್ತಾ ಇರ್ಲಿಲ್ವಂತೆ. ಅದಕ್ಕೆ ಇವಾಗ ಚೂಡಿದಾರ ಹಾಕತೈತೆ ಗೈಸ್. ಅಂದ್ರೆ ಹಾಕತ್ತದೆ ನಮ್ಮ ಅಮ್ಮ ರಿಲೇಟಿವ್ ಮನೆಗೆ ಹೋದಾಗ. ಅಂದ್ರೆ ನಮ್ಮ ಅಮ್ಮವ್ರ ಮನೆ ಸೈಡ್ ಹೋದಾಗ ಹಾಕತ್ತದೆ, ನಮ್ಮ ಅಪ್ಪರ ಸೈಡ್ ಮನೆ ಸೈಡ್ ಹೋದಾಗ ಹಾಕಲ್ಲ. ಅದಕ್ಕೆ ಅಲ್ಲೇ ಹೆಂಗಿತ್ತು ಇದು ಹಂಗೆ ಇರಮ್ಮ ಅಂತ ಹೇಳ್ಬಿಟ್ಟು ಈ ಸಲ ಏನಾರು ಆಗಿ ಅಂತ ಫೈನಲಿ ಡ್ರೆಸ್ ತೆಗಿಸ್ಕತೆ ತಗೋಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ತಗತೈತೆ ಗೈಸ್. ಏನಮ್ಮ ಅಪ್ಪ ನೋಡ್ಬೇಕು ವಿಡಿಯೋನ ಗೈಸ್. ಫೈನಲಿ ಏನಂದ್ರೆ ನಾನು ಒಂದು ಡ್ರೆಸ್ ತಗೊಂಡೆ. ಆದ್ರೆ ಭೂಮಿ ಅಕ್ಕ ಎಲ್ಲಿ ಹೋಗೋರು ಏನಾದ್ರೆ ಗೊತ್ತಿಲ್ಲ. ಭೂಮಿ ಅಕ್ಕನ ಎಲ್ಲಾ ಕಡೆ ತಡಗ್ತಾ ಇದೀವಿ. ಎಲ್ಲಿ ಅಂತ ಹುಡ್ಕೋದ್ ನಾನು. ನೀನ್ ಎಲ್ಲೆಲ್ಲ ಹೋದ್ರೆ ನಾನು ಬಂದ ಅವ್ರು ಇನ್ನೊಂದ್ ಯಾವ್ದೋ ಅಂಗಡಿ
ಹೇಳಿದ್ರು ನಿಮ್ಮನ್ನ. ಯಾವ್ದು ಹೇಳಿದ್ರು? ಅದ್ಯಾವುದೋ ಹೇಳಿದ್ರು, ತಡಿಕೊ ಹೋಗಿದ್ದೆ. ಇವಾಗ ಡ್ರೆಸ್ ತಗೊಂಡಾಯ್ತು. ಡ್ರೆಸ್ ತಗೊಂಡಾದ್ಮೇಲೆ ಅದ್ರ ಮ್ಯಾಚಿಂಗ್ ಇಯರಿಂಗ್ಸು ಮತ್ತೆ ಆ ಡ್ರೆಸ್ಗೆ ಏನೇನು ಮ್ಯಾಚಿಂಗ್ ಬೇಕು ಅದನ್ನ ತಗೊಳಕ್ಕೆ ಅಂತ ಬಂದಿದ್ದೀನಿ ಗೈಸ್. ಇದ್ರು ಏನಪ್ಪ ನಾನೇನ್ ಮಾಡಿದೆ? ಏನ್ ಮಾಡ್ದೆ ಅವ್ನಿಗೆ? ಅಂತ ಅವ್ನು ಅಷ್ಟೊತ್ತಿಂದ ಸುಮ್ಮನೆ ಇದ್ದ. ನಿಮ್ಮನ್ನ ನೋಡ್ದ ಶಳಕ್ ಶುರು ಮಾಡ್ಕೊಂಡ. ಅಂಕಲ್ 4 ಜ್ಯೂಸ್ ಕೊಡ್ತೀರಾ ಅಂಕಲ್? ಇವಾಗ ಅವ್ರ ಅಣ್ಣ ಕೆಲಸ ಮಾಡ್ತಿರೋದಕ್ಕೆ ಅವನು ಕಬ್ನಲ್ಲಿ, ನೀನು ಕಬ್ನಲ್ಲಿ ಮಾಡ್ತೀಯಪ್ಪ. ಹಾ, ಏನಪ್ಪ ಐತೆ ಅಲ್ಲಿ? ಏನು 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 ಐದೇ ಕೆಲ್ಸ ನಿಮ್ ತಾತ ಹೋಯ್ತಾರ? ನಿಮ್ಮ ಅಣ್ಣ ಕಬ್ನ ಕೆಲ್ಸ ಸುರ್ಕತ್ತವನಂತೆ. ನಾವು ಬಂದಾಗೆಲ್ಲ ಪ್ರಿಯ ಕಬ್ನಲ್ಲಿ ಕುಡಿಯಕ್ ಆಯ್ತದೆ. ಪಾಪ ಗೈಸ್, ಅವ್ನು ಕಬ್ನಲ್ಲಿ ಮಾಡೋದ್ರಲ್ಲಿ ಬಿಸಿ ಅವನೇ. ಶ್ರಮ ಪಡ್ತಾರ ಕೋಣೆ ಏನೋ ತಾತನ ಕೈ ನುಲಿಯಕ್ಕಾಗಲ್ಲ ಅಂತ ನುಲಿತಾ ಇರೋದು, ಇಲ್ಲ ಸುಮ್ನೆ ನಿಂತ್ಕೊಳಕ್ಕಾಗಲ್ಲ ಅಂತ ನುಲಿತಾರೆ ಗೈಸ್. ಇವೊಂದೊಂಥರ ಬುದ್ಧಿ. ಒಂದು ಎಲ್ಲಾರು ಹೋಗಿದ್ ಕಡೆ ಎಲ್ಲ ಈ ತರ ಕಿತಾಪತಿ ಕೆಲಸ ಮಾಡೋದು, ಅದೇ ಅದೊಂಥರ ಕಿತಾಪತಿ ಕೆಲಸ ಅಲ್ಲ. ಈ ತಾತನಿಗೆ ಒಂದ್ ಕಡೆಯಿಂದ ಹೆಲ್ಪ್ ಆಯ್ತೈತೆ, ಅದೇ ಇದನ್ನ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಮಾಡ್ತಾರೆ ಕೆಲಸ ಅಲ್ಲ ಅದು. ಈ ತರ ಏನಾರು ಮಾಡ್ಬೇಕಿಲ್ಲ, ನಿಂತಿದ್ದೀರಲ್ಲ ಅಂತ ಸುಮ್ನೆ ಮಾಡ್ತಾ ಇರೋದು, ಆದ್ರೆ ಒಂಥರ ಹೆಲ್ಪ್ ತರನು ಆಯ್ತೈತೆ. ಹಾ ನೋಡ್ರಿ, ಆಗದೆ ಇರೋ ಬರೀ ಡೌನೇ ಮಾಡ್ತಾವನೆ ಅಲ್ಲಿ. ಅದು ಆಗದೆ ಇರೋ ಸಾಹಸ ಮಾಡ್ತಾವನೆ. ಅದನ್ನ ಕೈಲಿ ಆಗಲ್ಲ ಬಿಡು. ಆದ್ರೆ ಇವನು ಒಂದ್ ಏಜ್ ಹುಡುಗಾಗಿ ಅದನ್ನ ನುಲಿಯಕ್ ಕಷ್ಟ ಪಡ್ತಾವನೆ. ಬಟ್ ಅದನ್ನ ಕಬ್ನಾಲ್ ಮಾಡೋರು ಹೆಂಗ್ ನುಲಿತಾರೆ? ಡಬ್ಬ ನನ್ ಮಗನೆ ನುಲಿಲ್ವಾ? ಅದಕ್ಕೆ ಜ್ಯೂಸ್ ಕುಡ್ಕೊ ಸಮಾಧಾನ. ತಿರ್ಗು ಹಂಗೆ ಮತ್ತೆ ಇದಳು ಅಮ್ಮ ಅದೇನು ನಾಯಿಗಳ ಪ್ಲೀಸ್ ಕಣಮ್ಮ. ವರ್ಷ ನನ್ ಮಗ್ನೆ ದಡಿ, ನನ್ ಮಗ್ನೆ ಎದು ಬಿಡ್ರಿ ಮಾತಾಡ್ಸ್ಬಿಡು ನೀನು. ಏಯ್ ಅದೇನು ಅಂತ ಎತ್ಬಿಟ್ಲ ನಮ್ಮ ಮಗನಿಂದ. ಅವನು ಮಾತ್ರ ಬಂದೆ ಸುಮಾರು ನೋಡಮ್ಮ ಇಲ್ಲಿ ಟ್ಯಾಟು ಹಾಕ್ತಾರಂಗ್ ಮಾಡಕ್ಬಿಟ್ಟ. ಪಾಡ್ತೀನಿ ಬಾ, ದರಿದ್ರ ಬೈತೆ ನಿನ್ಗೆ ಬಾಡೆ ಗಾಡು ಬಾಡೆ ನೋಡು ಸುಮ್ಮನ್ ಮನಿನ್ಗೆ ನೋಡು ಅಮ್ಮ ಉರಿತದೆ ಅದು. ದಡಿ ಎತ್ತಿ ಬೆಟ್ಟ. ಏ ಅದ್ಯಾ ನಕ್ಷತ್ರದಲ್ಲಿ ಉಟ್ಬಿಟ್ಟಿಯ ನೀನು ಮುದೇವಿ ನೀನು. ನಾನು ನೋಯ್ತೆ ಅದನ್ನು. ಏನ್ ಮಂಗಮ್ಮ? ಎಲ್ಲರೂ ಕೆಲ್ಸದಲ್ಲಿ ಬಿಸಿ ಅವ್ರೆ. ಅದೇ ನಂಬರ್ ಇದ್ರೆ ಆಯ್ತಮ್ಮ. ಅಮ್ಮ ಏನಾಯ್ತಲ್ಲ, ಏನಾಯ್ತ ನನ್ಗೂ ಹೇಳಿದ್ದೇನು? ಮತ್ತೆ ಗಾಡಿ ಕೊಡು ಅಂದ್ರೆ ಒಂದೊಂದು ಅಜ್ಜ ನಡೆಯಕ್ಕೂ ಗಾಡಿ ಅಪ್ಪ ಕೊಡ್ಬೇಡ ಕಣಪ್ಪ. ಅಪ್ಪ ಕೊಡ್ಬೇಡ ಕಣಪ್ಪ. ನೋಡಿದ್ದೆ ಮಂಡ್ಯ ತೋರಿಸಿ ಸರತಿ ತೋರಿಸ್ತೀನಿ ಬಿಚ್ಚಿ ಆಮೇಲೆ ಗೈಸ್ ಏನಂದ್ರೆ ಇವತ್ತು ನನ್ನ ಫೋನು ಬೆಳಿಗ್ಗೆ ಸ್ವಿಚ್ ಆಫ್ ಆಗಿದ್ದು. ನಮ್ಮೂರಲ್ಲಿ ಬೆಳಿಗ್ಗೆ ಏನು ಮರ ಕಟ್ ಮಾಡ್ತಿದ್ರು ಅಂತ ಕರೆಂಟ್ ಹೋಗಿತ್ತು. ಬೆಳಿಗ್ಗೆ ಸ್ವಿಚ್ ಆಫ್ ಆಗಿದ್ದು ಫೋನು. ಇವಾಗ ಸಂಜೆ ಇವಾಗ 7:15 ಕಾಲಲ್ಲಿ ಏನೋ ಸ್ವಿಚ್ ಆಫ್ ಓಪನ್ ಅಂದರೆ ಚಾರ್ಜ್ ಹಾಕ್ಬಿಟ್ಟು ಸ್ವಿಚ್ ಆಫ್ ಓಪನ್ ಮಾಡಿದ್ದು. ನಮ್ಮ ಅಪ್ಪ ನನ್ನ ಫೋನ್ ಸ್ವಿಚ್ ಆಫ್ ಆಗೈತೆ, ವೀಡಿಯೋ ಮಾಡ್ಕೊಳ್ಳೋದು ಅವಳು ಅಂತ ಗೊತ್ತಿತ್ತು. ಅದಕ್ಕೆ ಹೋಗ್ಬಿಟ್ಟು ಗುಲಾಬಿ ಹೂ ತಗೊಂಡ್ಬಿಟ್ಟು ನಮ್ಮ ಅಮ್ಮಂಗೆ ಪ್ರಪೋಸ್ ಮಾಡ್ತಿತ್ತಂತೆ ಗೈಸ್. ಎದ್ರಿಕತಿ ಅಂತ ಮಾಡ್ತೀವಿ. ಏನು ಅಡುಗೆ ಅಮ್ಮ? ನಾನು ಅಡುಗೆ ಮಾಡ್ತೀನಿ, ಹೇಳ್ಕೊಡಮ್ಮ. ನಾನು ಒಂದ್ಸಲೂ ಅಡುಗೆ ಮಾಡಿಲ್ಲ. ಅಂದರೆ ಯಾರೋ ಕಮೆಂಟ್ ಹಾಕಿದ್ದೀನಿ ನಿಮ್ಮ ಅಮ್ಮನ ಜೊತೆ ಕುಕ್ಕಿಂಗ್ ಮಾಡಿ ಅಂತ. ಅದೊಂದಿನ ಮಾಡ್ತೀನಿ.
ಸೊ ಬೇದಿಗೆ ಆಗ್ಬಿಟ್ರೆ ಆಗದೆ ಸಾಕ್ಬಿಟ್ಟಿದೆ. ಇಲ್ಲ ನಾನು ಒಂದ್ಸಲ ಟ್ರೈ ಮಾಡಿಲ್ಲ. ಯಾವಾಗಲೂ ಒಂದ್ಸಲ ನಮ್ಮ ಅಮ್ಮ ಲಾಸ್ಟ್ ಟೈಮು ದೇವಸ್ಥಾನಕ್ಕೆ ಅಂತ ಟ್ರಿಪ್ ಹೋಗಿದಾಗ ತಿಳಿ ಸಾಂಬಾರೇನೋ ಮಾಡಿದ್ದು. ಅದು ಬಿಟ್ರೆ ಯಾವಾಗಲೂ ಅಡುಗೆ ಮಾಡಿಲ್ಲ ನಾನು. ಒಂದ್ಸಲ ಟ್ರೈ ಮಾಡ್ತೀನಿ, ನಾನು ಒಬ್ಬಳೇ ಟ್ರೈ ಮಾಡ್ತೀನಿ, ಯಾರ ಕೈಲಿ ಹೇಳ್ಸ್ಕದೆ ಮಾಡೋ ಥರ. ಏನಮ್ಮ ಎಲ್ಲ ಬದುಕಿದ್ರೆ ಸಾಕು ನೀನು ನೋಡಿದ್ದೀನಿ. ಅಣ್ಣ ತಿಳಿ ಸಾಂಬಾರು ತಿಂದು ಬದುಕವನೇ ತಾನೇ. ಅಷ್ಟೊಂದು ಸಖತ್ತಾಗಿತ್ತು ಕಣ. ಮತ್ತೆ ಈಗ ಅಕ್ಕೆ ಹೋಗ್ಳೋದು ಅದು ಏನೂ ಆಗಿರ್ಲಿಲ್ಲ, ಸ್ವಲ್ಪ ಮೆಣಸು ತೇಳ್ತಿತ್ತು ಮೇಲೆ ಅಂತ ಅಂದ್ಬಿಟ್ಟು ಇವಾಗ್ಲೂ ಆಡ್ಕತ್ತಾನೆ, ಅದನ್ನ ಬಿಡಲ್ಲ ಅವನು. ಏನಪ್ಪ ಹಂಗಂದ್ರೆ ಏನಪ್ಪ ಅರ್ಥ? ನಮ್ಮ ಒಪ್ಪನ ಇದೆ ಜಾಸ್ತಿ ಬೈಯೋದು. ಲೋಪರ್ ಮದುವೆಗಳೇ. ಏನಪ್ಪ ನಮ್ಮ ಅಪ್ಪನ ಕಾಲು ಇನ್ನೂ ಹುಷಾರಾಗಿಲ್ಲ ಅಂತ ಈ ಐಸ್ ಪ್ಯಾಕ್ ತಂದು ಐಸ್ ಪ್ಯಾಕ್ ಪಡಿಕತ್ತೈತೆ ಇನ್ನು. ಏನಪ್ಪ ನಮ್ಮ ಅಪ್ಪನಿಗೆ ಇನ್ನು ಬೆಳಿಗ್ಗೆ ಸಂಜೆವರೆಗೂ ಮೊದ್ಲೆಲ್ಲ ಶರತ್ ವ್ಲಾಗ್ ನಾನು ನೋಡ್ತಾ ಇತ್ತು. ಬೆಳಿಗ್ಗೆ ಆಯ್ತು ಅಂದ್ರೆ ಶರತ್ ವ್ಲಾಗ್ ಹಾಕಿದ್ರೆ ಏನಪ್ಪ ನೋಡಿದವರು ನನ್ನ ತಂಗಿ ನೋಡ್ತೀನಿ. ನಾವು ಅವ್ರದ್ದೇ ನೋಡೋದು ಸರ ಇಲ್ಲಿ ನನ್ನನ್ನು ರೇಕ್ಸ ಕೇಳ್ತಿದ್ದೀರೋ? ಇಲ್ಲ, ನನ್ನ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ನಾನು ಶರತ್ ವ್ಲಾಗ್ನೇ ನೋಡೋದು. ಏನಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ನಾನು ಅಷ್ಟೇ ಬೇಜಾರಾದಾಗೆಲ್ಲ ನಾನು ಬೇಜಾರಾದಾಗ ನಾನು ನೋಡೋದು ಶರತ್ ವಿಡಿಯೋಸು. ನಮ್ಮ ಮನೇಲೂ ಅಷ್ಟೇ, ನನ್ನ ವಿಡಿಯೋ ನೋಡಿದ್ರೆ ಶರತ್ ವಿಡಿಯೋನ ನೋಡ್ತಾರೆ. ಊಟ ಕರ್ಕೊಂಡ್ಬಂದ ನಿನ್ಗೆ ಊಟ ಹಾಕ್ತೀನಿ ಅಂತ ಹೇಳ್ದವ್ರು ಯಾರು? ನಮ್ಮ ಮನೇಲಿ ಇವನ್ಗೆ ಊಟ ಹಾಕೋದ್ ಕಷ್ಟ ಅಲ್ವ? ನಮ್ಮ ಅಪ್ಪ ಕೊಟ್ಟಿದ್ದಕ್ಕಲ್ಲ, ನೀನೇನ್ ಹಿಡ್ಕೊ ಪೋಸ್ ಕೊಡ್ತಿದ್ದೆ ಇದನ್ನ. ನಮ್ಮ ಮನೇಲಿ ಇವನ್ಗೆ ಊಟ ಹಾಕೋದ್ ಕಷ್ಟ. ನೀನ್ ಅವ್ನ ಜೊತೆ ನೀನ್ ಬಂದಿದ್ರೆ ನಿನ್ಗೆ ಊಟ ಯಾಕೋ ನನ್ಗೆ ತಿನ್ಸಿ ಇನ್ನೊಂದು ವರ್ಷ 2 ವರ್ಷ ನಿನ್ನೆ ಮನೆ ಬಿಟ್ಟು ಓಡಿಸ್ತೀವಿ ಅಂತ ನಮ್ಗೆ ಹೇಳ್ತೀರ, ಇರೋರಿಗೆ ಹೇಳ್ತೀರ ಹೇಳಿ ನೀನು. ನೀನೊಂದು ವರ್ಷ 2 ವರ್ಷಕ್ಕೆಲ್ಲ ಮನೆ ಬಿಟ್ಟು ಹೋಗೋದು. ಮನೆ ಬಿಟ್ಟು ಹೋಗೋದಲ್ಲ, ಅದು ಮದ್ವೆ ಮಾಡ್ಕೊಂಡು ಹೋಗೋದು. ಮಾಡಿ ಆಚೆ ನೋಡ್ಕೋದು ಹೋಗೋ ಮುಂದೆ ಇಲ್ಲಿ ಇವಳು ಹೋಗಿದ್ದ ದಿವಸ ನಾನೇ ತಗೊಂಡು ಬಾದಾಮಿ ಅಲ್ಲ ಕೇಳಿದೆ. ಇವಳು ಹೋಗಿದ್ದ ದಿವಸ ಮದುವೆ ಆಗಿ ನಾನೇ ತಗೋಬತ್ತೀನಿ ಬಾದಾಮಿ ಅಲ್ಲ, ಕಾಯಿಸ್ಕೊಬಿಡಿ. ಬಿಟ್ಬಿಡಲ್ಲ. ಮೆಣಸಿನ ಸಾರು ಮಾಡ್ಕೊಟ್ಟ ಹೆಂಗ್ ಗೊತ್ತಾ, ಇವಾಗ ನಾನು ಲಾಸ್ಟ್ ವೀಕ್ ಅಮ್ಮ ಟ್ರಿಪ್ ಹೋದಾಗ ಮೆಣಸಿನ ಸಾಂಬಾರು ಮಾಡ್ಕೊಟ್ಟಿದ್ದೆ ಅಲ್ವ. ಈ ಸಲ ಅಮ್ಮ ತಿರ್ಗಾ ಈ ಸಲ ಜನವರಿ 1st ಹೋಯ್ತೈತೆ. ಅವಾಗ ಹುಡುಗಿರ್ ತರ ಮಾಲೆ ಹಾಕೊಂಡು ಹೋಯ್ತೀಯ ನೀನು? ಅದಿರ್ಲಿ, ಅದೆಲ್ಲ ಬಿಡು. ಈ ಸಲ ಅಮ್ಮ ತಿರ್ಗಾ ಹೋದಾಗ ಅಷ್ಟು ಅಡ್ಗೆ ಕಲ್ತ್ಕೊಂಡಿರ್ತೀನಿ ನಾನು. ಈ ಸಲ ನಾನೇ ಅಡ್ಗೆ ಮಾಡ್ಕೊಡ್ತೀನಿ. ಈಗ ಮಾಡ್ಕೊಟ್ಟಂತೆ ಅದೇ ಹೇಳ್ತಿದ್ದೆ. ಇವಾಗ ಜಸ್ಟ್ ಅದನ್ನೇ ನಾಳೆ ನಮ್ಮಮ್ಮ ಮಾತಾಡ್ತಿದ್ದು. ಏನು ನೋಡಿಲ್ಲ. ನೀನು ಬಂದ್ಬಿಡು, ಇವಾಗ ಊಟಕ್ಕೆ ಬಂದಿದ್ಯಲ್ವಾ, ಇವಾಗ ನಿಮ್ಮ ಅತ್ತೆಗಿಂತ ಚೆನ್ನಾಗಿ ಅಡ್ಗೆ ಮಾಡ್ಕೊಡ್ತೀನಿ ನಾನು. ಬೇಡ ಕಣವು, ಬೇಡ 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 ತರುಣು. ಹೋಟ್ಲು ಹೋದ್ರೆ 40 ರೂಪಾಯಿ ಕೇಳುತ್ತೆ, ಅವ್ನು ಬಾತ್ ಕೊಡ್ತಾರೆ. ಬಿಸಿ ಬಿಸಿ ಪಲಾವ್ನೇ ಮಾಡ್ಕೊಡ್ತೀನಿ, ಬಾತಿರೋ ತಿನ್ನಕೋಬೇಡಿ. ಬೇಡ ಕಣ, ಬೇಡ ಕಣ. ಮತ್ತೆ ಏನು ಅಮ್ಮ ನೋಡಮ್ಮ, ಅಮ್ಮ ಅದೆಷ್ಟು ಚೆನ್ನಾಗಿದ್ದು ಹಾಳು ಮಾಡ್ತಾವನೆ. ಗೊಬ್ಬರ ತುಂಬಾ ಕೆಲಸ ವಹಿಸ್ಕೊಂಡಿದ್ದೀರೋ ನಾಳೆ. ಅದು ಏನಂದ್ರೆ ನಂದು ಒಂದು ದಿನದ ಬ್ಲಾಗ್ನ ನಾನು ಮಾಡಲ್ಲ, ಒಂದು ದಿನದ ಬ್ಲಾಗ್ನ ಪೂರ್ತಿ ನಮ್ಮ ಅಣ್ಣ ಮಾಡ್ತೀನಿ ಅಂದ್ರೆ ನಾಳೆ ಮಾಡಲ್ಲ. ಏನಕ್ಕೆ ನೋಡಿ ಶರತ್ತು ಬರ್ತೀನಿ. ಏಕೆ ಆಮೇಲೆ ನೀನ್ ಎಲ್ಲ ನನ್ನೇ ಬ್ಲಾಗ್ ಮಾಡಿ ಕಷ್ಟ. ಆಯ್ತು ಆಗ್ಲಿ, ಅವನೇ ಮಾಡ್ಲಿ, ನಾನು ನಿಲ್ಸೋದಾಗ್ಲಿ ಅವನೇ ಮಾಡ್ಲಿ. ಆಯ್ತು, ಒಂದಿನದ ಬ್ಲಾಗ್ ಮಾಡಕ್ ಹೇಳು. ಫಸ್ಟ್ ಅವ್ನು ಮಾಡಕ್ ಒಪ್ಕೋ ಅವನು. ನಮ್ಗೆ ಸೆಟ್ ಆಗಲ್ಲ, ಬೇಡ ಅದೆಲ್ಲ. ಏನಪ್ಪ ನಮ್ಲಾಗಲ್ಲಿ ಒಪ್ಪುವ ಬೇಡ ಬೇಡ. 3 ಚಂಡ ಜನಗಳು ನಿಮ್ ಬ್ಲಾಗ್ ನೋಡಿದ್ರೆ. ಇಲ್ಲ, ಒಂದಿನ ಪೂರ್ತಿ ನಮ್ಮ ಅಣ್ಣ ಮಾಡ್ತಾನೆ ಅದನ್ನ ಚಾನಲ್ ಸರಿ. ಅದನ್ನ ನಮ್ಮ ಅಣ್ಣಗೆ ಹೇಳಿದೀನಿ, ಒಂದಿನದ ಪೂರ್ತಿ ಬ್ಲಾಗ್ನ ನೀನೇ ಮಾಡು ಅಂತ. ಅದು ಸದ್ಯದ್ರಲ್ಲಿ ನಾನು ಒಂದಿನದ ಬ್ಲಾಗ್ನ ನಿಲ್ಸ್ಬಿಟ್ಟು ಒಂದಿನದ ಬ್ಲಾಗ್ನ ನಮ್ಮ ಅಣ್ಣ ಮಾಡ್ತಾನೆ. ಆಮೇಲೆ ಇವಾಗ ರೀಸೆಂಟ್ ಆಗಿ ನಿನ್ ಬರ್ತಡೇ ಬಂತಲ್ಲ, ಬರ್ತಡೇಗೆ ದುಡ್ಡ ಹೆಚ್ಚಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ. ಕಾಲ್ಗೆಲ್ಲ ಏನಕ್ಕೆ ಬೀಳ್ತೀಯ ಸಂಜು? ಗಿಫ್ಟ್ ಬಗ್ಗೆ ನನ್ ಬರ್ತಡೇ ಆಯ್ತು ತಾನೆ, ಏನ್ ಗಿಫ್ಟ್ ಕೊಟ್ಟೆ? ಏನಪ್ಪ ಬರ್ತಡೇ ಆಗ್ಬಿಟ್ಟು ಇವಾಗ ಟ್ರಿಪ್ ಹೋಗಿದ್ ಬಂದವನೆ. ಆ ಟ್ರಿಪ್ ಹೋಗಿ ಗೊಂಬೆ ತಂದ್ಬಿಟ್ಟು ಅದು ನನ್ಗೆ ಆ ಗೊಂಬೆ ಟೆಚ್ಚು ಮಾಡ್ಸಿಲ್ಲ. ತಗೊಂಡೋಗಿ ಅವ್ನು ರೂಮ್ ಚಿಲ್ಕಾಕ ಮಡಿಕತ್ತಾನೆ. ಅದನ್ನ ತಂದು ಕೊಟ್ಬಿಟ್ಟು ಅವ್ನು ಮಡಿಕೊಂಡಿದ್ದಾನಂತೆ. ಬರ್ತಡೇ ದಿವಸ ನೀ ಟ್ರೀಟ್ ಕೊಡ್ತೀನಿ, ನಾವೇ ಟ್ರೀಟ್ ಕೊಡ್ಸ್ದಂಗಾಯ್ತು. ಅದೇ ಗಿಫ್ಟ್ ಇಲ್ಲ ಇಲ್ಲ, ನಿನ್ ಕಾಸು ಇವ್ರ ಕಾಸು ಖರ್ಚಾಗಿಲ್ಲ. ನಮ್ ಶರತ್ತು ಎಲ್ಲ ನನ್ ಬರ್ತಡೇ ಮಾಡಿದ್ದೆ ಶರತ್ತು. ಫ್ರೆಶ್ ಜ್ಯೂಸ್ಗೆ 120 ರೂಪಾಯಿ ಕೊಟ್ಟು ಕುಡಿಸಿನಿ. ಇಲ್ಲ ಇಲ್ಲ,
ಮಾಡ್ಬಿಟ್ಟಿಲ್ಲ ನಾನು ಜ್ಯೂಸ್ ತಗೊಡ್ತೀನಿ. ಕಾಸ್ಟ್ಲಿ ಗಿಫ್ಟ್ ಕೊಡ್ಬೇಕು. ನಾನು ಅರ್ಸರೋಡು ಕರ್ಕೊಂಡು ಜ್ಯೂಸ್ ತಗೊಡ್ತೀನಿ. ಕಾಸ್ಟ್ಲಿ ಗಿಫ್ಟ್ ಕೊಡ್ಬೇಕು ನೀನು. ಇವಾಗ ಗಿಫ್ಟ್ ನಾನು ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ ಮಾತ್ರ ಕೊಡೋದು. ಅದಕ್ಕೆ ನಾನು ನಿನಗೆ ಜ್ಯೂಸ್ನ ಕೊಡ್ತೀನಿ. ಜ್ಯೂಸ್ನ ತಗೊಡ್ತೀನಿ. ನಮಗೆ ಏನು ಬೇಡ, ನಿಮ್ ದಯವಿಟ್ಟು ನಾನು ಮಾತಾಡ್ಸ್ಕೊಡ್ರಿ, ಮಾತೇ ಬಿಟ್ಬಿಡು. ಅದೆಲ್ಲ ಗಿಫ್ಟ್ ಅದೇ ಹೇಳ್ತೇವೆ ಹೋಗಿದ್ದಿ ಸಾ ಬಾದಾಮಿ ಅಲ್ಲಿ ಕುಡಿಮಾ. ಸೀರಿಯಸ್ ಆಗಿ ನಿನ್ನೆ ನಮ್ಮ ಮನೆಯಿಂದ ವಾಪಸ್ ಈಚೆ ಕಳಿಸ್ತಾರೆ ಹೊರತು ನನ್ನನ್ನ ಕಳ್ಸಲ್ಲ. ಅಮ್ಮ ಏನಮ್ಮ ಅಮ್ಮ ನಿಮ್ಮ ಅಮ್ಮನಿರ್ಲಿ ನಮ್ಮ ಅಪ್ಪನ ಕೇಳ್ತೀನಿ. ಅಪ್ಪ ಮನೆಯಿಂದ ಆಚೆಗೆ ಅಣ್ಣನ ಹಾಕೈ ನನ್ನ ಹಾಕಯ್ಯಪ್ಪ. ಹೇಳ್ಕೊಟ್ಟೆ ನಾನು ನೋಡ್ರಿ, ಹೇಳ್ಕೊಟ್ಟೆ ಅಮ್ಮ. ಇವಾಗ ನೀನು ಒಂದ್ ನಿಮಿಷ ಇರಮ್ಮ, ಒಂದ್ ನಿಮಿಷ ಇಲ್ಲಿ. ನೀನೇನಾದ್ರೂ ನನ್ನ ಕಳಿಸ್ತೀನಿ ಅಂದ್ರೆ ನನ್ ಮೇಲೆ ಆಣೆ ಹೇಳ. ನಿನ್ ಮೇಲೆ ಆಣೆ ಹಾಕಿದ್ರೆ ಈಗ 2 ಕಣ್ಣಲ್ಲಿ ಯಾವ ಕಣ್ ಬೇಕಾದ್ರೆ ಈಗ ಒಬ್ರಿಗೆ ಹೇಳ್ಬೋದು, ಅದು ತಾಯಿ ಹೇಳಕ್ಕಾಗಲ್ಲ. ಯಾವ ನಿನ್ ಮಗನ್ ನಿನ್ ಮಗನ್ಗೆ ಕಣ್ಣುಂಟೋಗ್ಬಿಟ್ಟಿರುತ್ತೆ. ಆಗ ನಿಂದೊಂದ್ ಕಣ್ಣ ಕೊಟ್ಬಿಟ್ಟಿರ್ತೀಯ. ನನ್ ಮಗನ್ಗೋಸ್ಕರ ದಾನ ಮಾಡಿರ್ತೀಯ. ಆಗ ಒಂದೇ ಕಣ್ಣಿರುತ್ತೆ. ಅವಾಗ ಯಾರು ನನ್ನ ಮಗನ್ಗೆ ತಾನೆ ಕೊಟ್ಟಿದಾಗ ನನ್ನ ಮಗನ ಅಂತವೇ ಇದ್ದಂಗಾಯ್ತು. ಇದು ಏನೋ ಹೇಳ್ಕೊಟ್ಬಿಟ್ಟಾಗಿತ್ತು. ಯಾವ ತಾಯಿನೂ ಕೂಡ ಮಕ್ಕಳನ್ನ ಯಾರು ಇವ್ರು ಬೇಕು ಅವ್ನು ಬೇಕು ಅಂತ ಆಮೇಲೆ ಅದೇ ಆದ್ರೂ ನಿನ್ನ ಮಾತ ಕೇಳ್ಕೊಂಡು ಊಟಕ್ಕೆ ಬಂದಿದೆ ಇಲ್ಲ ನೀನು. ಅದ್ರಲ್ಲಿ ನೀನು ಅವ್ರ ಕಡೆ ಸರ್ಕೊಂಡು ನಡಿಬಿಟ್ರು. ನಮ್ಮಲ್ಲಿ ಮಟನ್ ಚಿಕನ್ ಅನ್ಕ ಬಂದ ನೀನು. ಇವತ್ತು ಸೋಮವಾರ ಇಲ್ಲಾರೆ ಮಟನ್, ನಾಳೆ ಚಿಕನ್ ಮಾಡ್ತೀವಿ ನಮ್ಮ ಮನೇಲಿ. ನಾವು ತಿಂದಿ ಅಲ್ಲ ರಾಣಿ ಮೀನು ಸರ್ ಮಾಡಿದ್ರು ಒಂದ್ ಮನೆ ಹಂಗೆ ಅಲ್ಲ, ರಾಣಿ ಟೈಮ್ ಏನೇ ಮಾಡಿದ್ರು ಫೋನ್ ಮಾಡ್ತಾರೆ ನನಗೆ ಬಲ ಅಂತ. ಅಪ್ಪ ಊರಲ್ಲಿ ನನ್ನ ಮನೇಲೆಲ್ಲ ಹಾಕತ್ತಿದ್ದಾನೆ. ನಮ್ಮ ಅಪ್ಪನ ಕಾಲದಿಂದ ಅಲ್ಲೇ ನಾವು ಹಾಕತ್ತಿದ್ದ ನಮ್ಮ ಅಪ್ಪನ ಕಾಲದಿಂದ. ನಮ್ಮ ಮನೆಗೆ ಬಂದ್ರೆ ನಂಗಾಗಲ್ಲ. ಈಗ ಬಂದಿದ್ದಾನ 40 ವರ್ಷ ಆಯ್ತು, ಒಂದು 20 ವರ್ಷ ಆಗಲ್ಲ. ಒಂದೇ ಒಂದು ಜೊತೆ ತಂದಿನಿ ಅಷ್ಟೇ. ಅಪ್ಪ ಏನಪ್ಪ ನೀನ್ ಹೆಂಡತಿ ಒಳ್ಳೆ ಆಗ್ಲಿ ಮಗಳು ನೋಡು ಎಷ್ಟು ಶುದ್ಧ ಆಗೋಳೆ. ಇಷ್ಟು ದೊಡ್ಡ ಮಗಳು ಮಡಿಕೊಂಡು ಹೆಂಡತಿ ಚೂಡಿದಾರ ಹಾಕಬೇಕಪ್ಪ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಾನೆಲ್ಲ ಕಡಪ್ಪ ನಿನ್ ಹೆಂಡತಿ ಬೈ ನನಗೆ ಬೈದಿ. ಬೇಡ ಹಾಕಬೇಡ ಅಂತ ಹೇಳ್ತಾರೆ. ತಗೊಂಡ್ಬಿಟ್ಟಿನಿ ಅವತ್ತಿಂದ ಹಾಕಿದ್ರೆ ಏನಾಯ್ತು ಹಾಕದಿಂದಲ್ಲ ಮದುವೆ ಬೇಡ ಅಂತ ಹೇಳಿ ಬೇಡ. ಅವ್ರಿಬ್ರು ಮಧ್ಯೆ ಈಗಲೇ ಡಿಸ್ಕಷನ್ ಇಲ್ಲಲ್ಲ ಗೈಸ್. ಏನಂದ್ರೆ ನಮ್ಮಮ್ಮ ನಮ್ಮ ಅಪ್ಪಂಗೆ ಗೊತ್ತಿಲ್ದಂಗೆ ಅಂತ ಏನಿಲ್ಲ. ಅಲ್ಲಿ ಅವ್ರ ಊರಿಗೆ ಹೋದಾಗೆಲ್ಲ ಅಂದ್ರೆ ಅವ್ರ ತಂಗಿ ಊರಿಗೆ ಮತ್ತೆ ಅವ್ರ ರಿಲೇಟಿವ್ಸ್ ಮನೆಗೆ ಹೋದಾಗೆಲ್ಲ ಯಾವಾಗಲೂ ಡ್ರೆಸ್ನ ಹಾಕತ್ತಾ ಇರುತ್ತೆ. ಅದಕ್ಕೆ ಇವಾಗಲೂ ನಾನು ಹಾಕು ಅಂತಾನೆ ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೀನಿ. ಅದು ನಮ್ಮ ಅಪ್ಪಂದು ಯಾವಾಗಲೂ ನಮ್ಮ ಅಪ್ಪಂದ್ರೆ ನಮ್ಮ ಅಮ್ಮಂದು ಇನ್ನೂ ಇವಾಗಲೂ ಡಿಸ್ಕಷನ್ ಇರಲ್ಲ, ಅದು ಮಾತಾಡ್ತಾನೆ ಇರ್ತಾರೆ ಅವರು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಪ್ಲೀಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ನ ಮಾಡಿಲ್ಲ ಅವರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.